ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ತುಂಬ ರುಚಿಕರವಾದ ಪ್ರೋಟೀನ್ ದೋಸೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬೌಲ್ಗೆ ಒಂದು ಕಪ್ ಒಂದು ಪಾವ್ ಆಗುವಷ್ಟು ನಾವು ಸೊಸೈಟಿ ಅಕ್ಕಿ, ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನೆಲ್ಲ ಹಾಕ್ಬಿಟ್ಟು ನಾವು 4 ಅವರ್ಸ್ ನೆನೆಸ್ಬಿಟ್ಟು ದೋಸೆ ಹಿಟ್ಟು ರುಬ್ಬಿಟ್ಟು ನಾವು ದೋಸೆ ಹಾಕೋದು. ತುಂಬಾ ರುಚಿಕರವಾಗಿರುತ್ತೆ, ಡಿಫ್ರೆಂಟ್ ಆಗೋ ಇರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊಸೈಟಿ ಅಕ್ಕಿನೇ ಹಾಕ್ಕೊಳ್ಬೇಕು ಇದಕ್ಕೆ. ನಂತರ ಒಂದು ಹಿಡಿ ಆಗುವಷ್ಟು ಉದ್ದಿನಬೇಳೆ, ಒಂದು ಹಿಡಿ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ನಂತರ ಒಂದು ಹಿಡಿ ಆಗುವಷ್ಟು ಮಾಮೂಲಿ ಬೇಳೆಯನ್ನು ಹಾಕಿಕೊಂಡು ಇದೆಲ್ಲನೂ ಹಾಕಿಕೊಂಡು ನೀವು 4 ಅವರ್ಸ್ ನೆನೆಸ್ಬೇಕು. ಇದನ್ನು ಯಾವಾಗಲೂ ಅಷ್ಟೇ ದೋಸೆಗೆ ಹಾಕಿದಾಗ 4 ಅವರ್ಸ್ ನೆನೆಸ್ತೀವಲ್ವ, 4 ಅವರ್ ನೆನೆಸ್ಬೇಕು. ನಂತರ ಹೆಸರುಬೇಳೆ ಒಂದು ಹಿಡಿ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀವಿ. ಹೆಸರುಬೇಳೆನೂ ಹಾಕ್ಕೊಳ್ಳಿ. ಇದು ಪ್ರೋಟೀನ್ ದೋಸೆ ಆಗಿರೋದ್ರಿಂದ ಎಲ್ಲ ಪ್ರೋಟೀನ್ಸ್ ಇದರಲ್ಲೇ ಇರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿರುವ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಅವಲಕ್ಕಿನೂ ಹಾಕ್ಬಿಟ್ಟು ಚೆನ್ನಾಗಿರುವ ನೀರನ್ನು ಹಾಕ್ಬಿಟ್ಟು ಒಂದು 4 ಅವರ್ ಬಿಟ್ಬಿಡಿ. ಅದನ್ನ ಇವಾಗ ಅವಲಕ್ಕಿನೂ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಒಂದು 4 ಅವರ್ ನೆನೆಸ್ತಾ ಇದ್ದೀವಿ. ಒಂದು ಮಿಕ್ಸಿ ಜಾರ್ಗೆ ಒಂದೇ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ. ಒಂದು 4 ಬ್ಯಾಡಗೆ ಮೆಣಸಿನ್ಕಾಯನ್ನು ಹಾಕಿಕೊಳ್ಳಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ದೋಸೆ ಕಲರು ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀವಿ. ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿಕೊಳ್ಳಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿಕೊಂಡ ನಂತರ ನಾವು ಅಕ್ಕಿ ಅಲ್ಲೆಲ್ಲನೂ ನೆನೆಸಿಟ್ಟಿರ್ತೀರವ 4 ಅವರು, ಅದನ್ನು ಹಾಕ್ಬಿಟ್ಟು ನೀವು ದೋಸೆ ಹಿಟ್ಟಿಗೆ ಹೆಂಗೆ ಬೇಕೋ ಆ ಥರ ನುಣ್ಣಕ್ಕೆ, ಸ್ವಲ್ಪನೂ ನುಣ್ಣಕ್ಕಿರಬೇಕು, ಸ್ವಲ್ಪ ತರಕಾರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ಳಿ. ನೋಡಿ, ರುಬ್ಬಿದ ನಂತರ ಎಲ್ಲ ಈ ಥರ ಇರುತ್ತೆ. ಒಂದು ಸೌಟ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ತಕ್ಷಣವೇ ಸಹ ಹಾಕೊಬೋದು, ಒಂದು 10 ರಿಂದ 20 ನಿಮಿಷ ಬಿಟ್ಬಿಟ್ಟು ಸಹ ಹಾಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ನೀವು ಎತ್ತಿಟ್ಕೊಂಡು ನೆಕ್ಸ್ಟ್ ಡೇನೂ ಸಹ ಯೂಸ್ ಮಾಡ್ಕೊಬಹುದು. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಸಹ ಹಾಕಿ ಕಳಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲದಕ್ಕೂ ಸೇರುತ್ತೆ. ನೋಡಿ, ನಾವು ಕೈಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ, ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ದೋಸೆ ತವಾನ ಚೆನ್ನಾಗಿ ಕಾಯಿಸ್ಬಿಟ್ಟು ಮಾಮೂಲಿ ದೋಸೆ ಉಯ್ದುಬಿಟ್ಟು ನೀವು ಇದಕ್ಕೆ ತುಪ್ಪನೋ ಎಣ್ಣೆನೋ ಹಾಕಿಬಿಟ್ಟು ಚೆನ್ನಾಗಿ ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗೋವರೆಗೂ ಬೇಯಿಸ್ಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ರುಚಿಯಾದ ಪ್ರೋಟೀನ್ ದೋಸೆ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.